ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನ್ರಿ ಗುದಗತ ರೋಗದ ಬಗ್ಗೆ. ಅಂದ್ರ ನಿಮ್ ಸಂಡಾಸ್ ಮಾಡೋ ಜಾಗ ಏನಿತ್ತು ನೋಡ್ರಿ, ಅಲ್ಲಿ ಆಗಂತಹ ರೋಗದ ಬಗ್ಗೆ, ಎನಲ್ ರೀಜನ್ ಡಿಸೀಸ್ ಬಗ್ಗೆ ಕಾಮನ್ ಏನೇನ್ ಇರ್ತಾವ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು, ಪೈಲ್ಸ್ ಯಾವುದು, ಫಿಶರ್ ಯಾವುದು, ಫಿಸ್ಟುಲಾ ಯಾವುದು, ಪೆರಿಯನಲ್ ಆಬ್ಸಿಸ್, ಇಸ್ಚಿಯೋರೆಕ್ಟಲ್ ಆಬ್ಸಿಸ್ ಅಂದ್ರೆ ಏನು, ಥ್ರೋಂಬೋಸ್ಡ್ ಪೈಲ್ಸ್ ಅಂದ್ರೆ ಏನು, ಅಂದ್ರೆ ಡಿಫ್ರೆನ್ಶಿಯೇಟ್ ಹೆಂಗೆ ಮಾಡ್ಬೋದು, ಕ್ಲಿನಿಕಲ್ ಆಸ್ಪೆಕ್ಟ್ ಬಗ್ಗೆ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತರ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಸೊ ನೋಡ್ರಿ, ನಮ್ ಗುದಗತ ರೋಗ ಏನಾಗ್ತಾವ, ಸಂಡಾಸ್ ಮಾಡೋ ಜಾಗದ ರೋಗ ಅವು ಆಗ್ತಾವ ಯಾಕ್ರಿ? ಮೇನ್ಲಿ ನಮ್ದು ಆಹಾರ ಸರಿ ಇರಂಗಿಲ್ಲ. ನಾವೇನ್ ಆಹಾರ ತಿಂತಾ ಇದೀವಿ ಅದು ಸರಿ ಇರಂಗಿಲ್ಲ, ಇಲ್ಲ ನಮ್ ವಿಹಾರ, ನಮ್ದು ಡೈಲಿ ರೆಜಿಮಿನ್ ಸರಿ ಇರಂಗಿಲ್ಲ, ನಮ್ದು ಡೈಲಿ ರೊಟೀನ್ ಸರಿ ಇರಂಗಿಲ್ಲ. ಅದ್ರ ಸಂಬಂಧ ನಮ್ಗೆ ಗುದಗತ ರೋಗ ಆಗ್ತಾವ. ಇಲ್ಲ ನಾನು ಪರ್ಟಿಕ್ಯುಲರ್ ಯಾವ್ಯಾವ್ದು ಡಿಸೀಸ್ ಬಗ್ಗೆ ಹೇಳ್ತೀನಿ ಅಂದ್ರೆ ಅದು ಪೂರ ಡೀಟೇಲ್ ಆಗಿ ಹೇಳಂಗಿಲ್ಲ. ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ಬೋದು, ನಾವು ಕಾಮನ್ ಸಿಂಪ್ಟಮ್ಸ್ ಏನಿರುತ್ತೋ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊದ್ಲು ಮಾತಾಡೋಣ ಪೈಲ್ಸ್ ಬಗ್ಗೆ. ಅದಕ್ಕೆ ಪೈಲ್ಸ್, ಹ್ಯಾಮರಾಯ್ಡ್ಸ್, ಮೂಲವ್ಯಾಧಿ, ಹಿಂದಿದ ಅರ್ಶ ಅಂತ ಕರೀತಾರ. ಅಲ್ಲಿ ನಿಮ್ ಸಂಡಾಸ್ ಮಾಡೋ ಜಾಗ ಏನಿರ್ತೈತಿ ನೋಡ್ರಿ, ಅಲ್ಲಿ ನೀವು ಗಡಿಯಾರ ಒಂದು ಯೋಚನೆ ಮಾಡ್ರಿ. 3 ಗಂಟೆಗೆ ಗಡಿಯಾರದ ಮೂಳೆ ಎಲ್ಲಿರ್ತೈತಿ, 7 ಗಂಟೆಗೆ ಗಡಿಯಾರದ ಮೂಳೆ ಎಲ್ಲಿರ್ತೈತಿ, 11 ಗಂಟೆಗೆ ಗಡಿಯಾರದ ಮೂಳೆ ಎಲ್ಲಿರ್ತೈತಿ, ಯೋಚನೆ ಮಾಡ್ಕೊಂಡ್ರಿ. ಸೊ ಅದೇ ರೀಸನ್ದಾಗ ನಿಮ್ ಸಂಡಾಸ ಜಾಗದಾಗ ಸಣ್ಣ ಸಣ್ಣ ರಕ್ತದ ಗಂಟೆ ಆಗ್ತಾವ್ರಿ. ಅದಕ್ಕೆ ಪೈಲ್ಸ್ ಅಂತ ಕರೀತಾರೆ. ಈಗ ನಾ ಇಮೇಜ್ ನಿಮ್ಗೆ ತೋರಿಸ್ತೀನಿ ನೋಡ್ರಿ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ 3, ಇಲ್ಲಿ 3, 7, 11 ಇಲ್ಲಿ ಸಣ್ಣ ಸಣ್ಣ ಗಂಟೆ ಆಗ್ತಾವ್ರಿ. ಅದಕ್ಕೆ ಪೈಲ್ಸ್ ಅಂತಾರ. ಅದ್ರೊಳಗೆ ರಕ್ತದ ವೇನ್ಸ್ ಏನ್ ಇರ್ತಾವ್ರಿ, ಅಲ್ಲೇ ಗಂಟೆ ಆಗಿಬಿಡ್ತಾವು. ಆಗ್ಲಿಕ್ಕೆ ಕಾರಣ ಅದೇ ಸೇಮ್, ಆಹಾರ ವಿಹಾರ ಸರಿ ಇರಂಗಿಲ್ಲ. ಇದ್ರೆ ಏನಾಗ್ತವ, ನೀವು ಸಂಡಾಸ್ ಮಾಡಾದ್ಮೇಲೆ ರಕ್ತದ ಹನಿ 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 ಬೀಳ್ತಿರ್ತೈತಿ. ನಾವು ಅದ್ರಾಗ ಅಷ್ಟು ಫೀಲ್ ಆಗಂಗಿಲ್ಲ. ಮುಂದಿನ ಸ್ಟೇಜ್ನಾಗ ಬಹಳ ಟೈಪ್ಸ್ ಇರ್ತವ್ರಿ ಇದ್ರದ್ದು. ನಾವು ಮುಂದಿನ ವಿಡಿಯೋದ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಥ್ರೋಂಬೋಸ್ಡ್ ಪೈಲ್ಸ್ ಇಲ್ಲ ಪ್ರೊಲ್ಯಾಪ್ಸ್ಡ್ ಪೈಲ್ಸ್ ಅಂದ್ರೆ ಏನು? ಇನ್ನೇ ನಾನು ನಿಮ್ಗೆ ಇಮೇಜ್ ತೋರಿಸಿದೆ. 3 o'clock, 7 o'clock, 11 o'clock ಪೊಸಿಷನ್ನಾಗ ಸಣ್ಣ ಸಣ್ಣ ಬೀಜಾಂಕುರಿತ ಆಗಿರ್ತಾವ. ಅವು ಅಲ್ಲಿ ವೇನ್ಸ್ ಏನಿರ್ತಾವ ನೋಡ್ರಿ, ಅದ್ರೊಳಗ ನಿಮ್ ಆನಸ್ ರೀಜನ್ ಲಿಂತ್ರ ವೇನ್ಸ್ ಹರಿದು ಹೊರಗಡೆ ಬಂದ್ವು ಅಂದ್ರ ಅವು ಗಂಟು ಪೂರ್ತಿ ಹೊರಗೆ ಬಂದ್ಬಿಡ್ತಾವ್ರಿ. ನಿಮ್ ಸಂಡಾಸ್ ರೀಜನ್ ಮಾಡೋ ಜಾಗ ಏನಿರ್ತದೆ ಅದನ್ನ ಪೂರ್ತಿ ಬ್ಲಾಕ್ ಮಾಡಿಬಿಡ್ತಾವ. ಅದಕ್ಕ ಪ್ರೊಲ್ಯಾಪ್ಸ್ಡ್ ಇಲ್ಲ ಥ್ರೋಂಬೋಸ್ಡ್ ಪೈಲ್ಸ್ ಅಂತ ಕರೀತಾರ. ಈಗ ನೋಡ್ರಿ, ಏನಾಗ ನಾನು ನಿಮ್ಗೆ ತೋರಿಸಿದ್ದೆ ದೂರ ಇರ್ತಾವಂತ. ಈಗ ಅವ ವೇನ್ಸ್ ಹರಿದು ಮುಂದೆ ಬಂದ್ರ ಪೂರ್ತಿ ಸಂಡಾಸ್ ರೀಜನ್ ಅನ್ನ ಬ್ಲಾಕ್ ಮಾಡಿಬಿಡ್ತಾವು. ಅದಕ್ಕೆ ಏನಂತಾರಪ್ಪ ಅಂದ್ರೆ ಥ್ರೋಂಬೋಸ್ಡ್ ಇಲ್ಲ ಪ್ರೊಲ್ಯಾಪ್ಸ್ಡ್ ಪೈಲ್ಸ್ ಅಂತ ಕರೀತಾರ. ನೆಕ್ಸ್ಟ್ ಫಿಶರ್ ಇನ್ ಆನೋ ಅಂದ್ರೆ ಏನು? ಫಿಶರ್ ಅಂದ್ರೆ ನೋಡ್ರಿ, ಸಣ್ಣ ಕ್ರ್ಯಾಕ್ ಆಗೋದು. ಹೆಂಗ್ ನಮ್ಮ ಮನೆಯಾಗ ಗೋಡೆ ಗಿಡ ಏನ್ರ ಸಣ್ಣ ಕ್ರ್ಯಾಕ್ ಆಗಿರ್ತೈತೆ, ಅದೇ ರೀತಿ ನಮ್ ಗುದಗತ ಭಾಗ ಏನಿರ್ತೈತೆ ಅಲ್ಲಿ ಸಣ್ಣ ಕ್ರ್ಯಾಕ್ ಆಗಿಬಿಟ್ಟಿರ್ತೈತಿ. ಅದಕ್ಕ ಫಿಶರ್ ಇನ್ ಆನೋ ಅಂತಾರ. ಇಲ್ಲಿ ಇಮೇಜ್ ನೋಡ್ಬೋದು, ಇದು ಗುದಗತ ರೀಜನ್ ರೀ. ಇಲ್ಲಿ ಸಣ್ಣ ಕ್ರ್ಯಾಕ್ ಆಗೈತಲ್ಲ. ಸೊ ಏನಾಗುತ್ತಾ, ನಾವು ಮೋಷನ್ ಮಾಡೋ ಮುಂದೆ ಸಂಡಾಸ್ ಅಲ್ಲಿಂತನೂ ಬರೋ ಪ್ರಯತ್ನ ಮಾಡ್ತೈತಿ. ಅದ್ರ ಸಂಬಂಧ ಸಂಡಾಸ್ ಮಾಡೋದಕ್ಕಿಂತ ಮೊದಲ ಸಂಡಾಸ್ ಆದ್ಮೇಲೆ ನೋವು ಆಗ್ತೈತಿ, ಅಲ್ಲಿ ಬಹಳ ಜಾಸ್ತಿ ಉರಿತೈತಿ, ಮತ್ತ ಬಹಳ ಜಾಸ್ತಿ ಅಲ್ಲಿ ತ್ರಾಸ ಆಗ್ತಿರ್ತೈತಿ, ಬಹಳ ಜಾಸ್ತಿ ಅಲ್ಲಿ ಸಂಕಟ ಆದಂಗ ಆಗ್ತೈತ್ರಿ. ಸೊ ಅದಕ್ಕೆ ಫಿಶರ್ ಇನ್ ಆನೋ ಅಂತ ಕರೀತಾರ. ನೆಕ್ಸ್ಟ್ ಫಿಸ್ಟುಲಾ ಇನ್ ಆನೋ ಅಂದ್ರೆ ಏನು? ಫಿಸ್ಟುಲಾ ಇನ್ ಆನೋ ಅಂದ್ರೆ ನಮ್ ಗುದಗತ ಭಾಗ ಏನಿರ್ತೈತಿ ಅಲ್ಲಿ ನಮ್ಗೆ ಏನ್ ತ್ರಾಸ ಆಗಂಗಿಲ್ಲ. ಅದ್ರ ಸುತ್ತ ಏನ್ ಸ್ಕಿನ್ ಇರ್ತೈತಿ ನೋಡ್ರಿ, ಸಂಡಾಸ್ ಮಾಡೋ ರೀಜನ್ ಅದ್ರ ಸುತ್ತ ನಮ್ ಸ್ಕಿನ್ ಏನಿರ್ತೈತಿ ಅಲ್ಲೇ ಸಣ್ಣ ಸಣ್ಣ ಸ್ಕಾರ್ ಮಾರ್ಕ್ ಆಗಿರ್ತಾವ. ಅದ್ರಾಗಿಂತ್ರ ಕೀವು ಇಲ್ಲ ಏನ್ರ ಸ್ವಲ್ಪ ಡಿಸ್ಚಾರ್ಜ್ ಬರ್ತಿರ್ತೈತಿ. ಅದಕ್ಕೆ ಫಿಸ್ಟುಲಾ ಇನ್ ಆನೋ ಅಂತ ಕರೀತಾರ. ಫಿಸ್ಟುಲಾ ಇನ್ ಆನೋ ಇದ್ರದ್ದು ಡೆಫಿನೇಷನ್ ಏನಪ್ಪಾ ಅಂದ್ರ ಅಬ್ ನಾರ್ಮಲ್ ಪಾತ್ವೇ ಬಿಟ್ವೀನ್ ಆನಸ್ ಅಂಡ್ ಸ್ಕಿನ್. ಅಂದ್ರೆ ನಿಮ್ದು ಆನಸ್ ರೀಜನ್ ಗುದಗತ ಭಾಗ ಮತ್ತೆ ಅದ್ರ ಸುತ್ತಾರ ಚರ್ಮ ಇರುತ್ತೆ, ಅದ್ರ ನಡುಬರ್ಕ್ ಇನ್ನೊಂದು ಪಾತ್ವೆ ಕ್ರಿಯೇಟ್ ಆಗುತ್ತೆ, ಹೊಸ ದಾರಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಫಿಸ್ಟುಲಾ ಇನ್ ಆನೋ ಅಂತಾರ. ಈಗ ನೋಡ್ರಿ, ಇಲ್ಲಿ ಒಂದು ಇಮೇಜ್ ಮಾಡಿದೀನಿ. ಗುದಗತ ಭಾಗ ಇಲ್ಲೇ 3 ಡಾಟ್ ಇಟ್ಟೀನ್ರಿ. ಸೊ ಇವು 3 ಡಾಟ್ ಸ್ಕಿನ್ ಸುತ್ತಾರದ ನಿಮ್ ಗುದಗತ ಭಾಗದ ಸ್ಕಿನ್ ಅಂತ ತಿಳ್ಕೊರಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಡಾಟ್ ಲಿಂತ ಹಿಡಿದು ಇಲ್ಲಿ ಸಂಡಾಸ್ ಮಾಡೋ ಜಾಗ ಏನಿರ್ತೈತಿ ಇಲ್ಲಿ ಒಂದು ಹೊಸ ದಾರಿ ಕ್ರಿಯೇಟ್ ಆಗುತ್ತೆ. ಸಂಡಾಸ್ ಈ ಮೂಲಕ ಬರ್ಬೇಕು, ಆದ್ರೆ ಇಲ್ಲೂ ಬರ್ತೈತಿ. ಇಲ್ಲೊಂದು ಹೊಸ ದಾರಿ ಕ್ರಿಯೇಟ್ ಆಗಿರ್ತೈತ್ರಿ. ಅದಕ್ಕೆ ಆ ದಾರಿ ಇಲ್ಲ ಇಲ್ಲೇ ಹೊಸ ದಾರಿ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿಂತರ್ನು ಹೊರಗಡೆ ಬರ್ತೈತ್ರಿ. ಅದಕ್ಕ ಫಿಸ್ಟುಲಾ ಇನ್ ಆನೋ ಅಂತ ಕರೀತಾರ್ರಿ. ನೆಕ್ಸ್ಟ್ ಇಸ್ಚಿಯೋರೆಕ್ಟಲ್ ಆಬ್ಸಿಸ್ ಅಂದ್ರೆ ಏನು? ನಿಮ್ ಸಂಡಾಸ್ ಮಾಡೋ ಜಾಗ ಏನಿರ್ತೈತಿ ಇಲ್ಲಿದೆ ಅಲ್ರಿ, ಇದ್ರದ್ದು ಬಲ್ಗಡೆ ಭಾಗದಾಗ ಇಲ್ಲಿ ನೋಡ್ರಿ, ಇಲ್ಲೇ ಸಣ್ಣದಾಗ ಕೀವು ಆಗಿರ್ತೈತಿ, ಕೆಂಪಾಗಿರ್ತೈತಿ, ಗಟ್ಟಿ ಆಗಿರ್ತೈತಿ, ಒಳಗೆ ಕೀವು ತುಂಬಿಕೊಂಡಿರ್ತೈತಿ. ಅದಕ್ಕೆ ಈ ಬಲ್ಗಡೆ ಭಾಗದಾಗ ಇದು ಇಸ್ಚಿಯೋರೆಕ್ಟಲ್ ಆಬ್ಸಿಸ್ ಅಂತ ಕರೀತಾರ. ನೆಕ್ಸ್ಟ್ ಪೆರಿಯನಲ್ ಆಬ್ಸಿಸ್
ಇದು ನಿಮ್ ಸಂಡಾಸ್ ಮಾಡೋ ಜಾಗ. ಇಲ್ಲಿ ಎಡಗಡೆ ಬಲಗಡೆ ಭಾಗದಾಗ ತಳಗಿನ ಸೈಡ್ನ್ಯಾಗ ಕೆಂಪಗ ದಪ್ಪಗ ಕ್ಯೂ ತುಂಬ್ಕೊಂಡಿರ್ತೈತಿ ನೋಡ್ರಿ. ಅದ್ರ ಸಂಬಂಧ ಏನಾಗುತ್ತೆ, ನಿಮ್ ಸೀಟ್ ಗಾಡಿ ಸೀಟ್ ಮೇಲೆ ಚೇರ್ ಮೇಲೆ ಕುಂದ್ರಾಕ ಆಗಂಗಿಲ್ರಿ. ಒಟ್ಟ ದೊಡ್ಡ ಗಂಟಾಗಿರ್ತದೆ. ಅದ್ರ ಮೆಡಿಸಿನ್ಸ್ ಇಲ್ಲ ಕಟ್ ಮಾಡೋದ್ರ ಕ್ಯೂ ಎಲ್ಲ ತೆಗೆದು ಡಾಕ್ಟರ್ ಆರಾಮ್ ಮಾಡಿ ಕೊಡ್ತಾರ್ರಿ. ಸೊ ಈ ವಿಡಿಯೋದಾಗ ನಾನು ನಿಮ್ಗೆ ಏನ್ ತಿಳಿಸ್ಕೊಟ್ಟಿನಪ್ಪ ಅಂದ್ರ ಯಾವ ರೀತಿ ನೀವು ಡಯಾಗ್ನೋಸ್ ಮಾಡ್ಬೋದ್ರಿ ಗುದಗತ ಭಾಗದಾಗ ನಿಮ್ ಸಮಸ್ಯೆ ಆದ ಪೈಲ್ಸ್, ಫಿಶರು, ಫಿಸ್ಟುಲಾ, ಇಸ್ಚ್ಯೂರೆಕ್ಟಲ್ ಅಬ್ಸಿಸ್, ಪೆರಿನಲ್ ಅಬ್ಸಿಸ್, ಪ್ರೊಲ್ಯಾಪ್ಸ್ಡ್ ಪೈಲ್ಸ್, ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ನಾವು ಗುದಗತ ಸಮಸ್ಯೆಗಳನ್ನ ಈ ವಿಡಿಯೋ ತಿಳಿಸ್ಕೊಟ್ಟಿನಿ ಅನ್ಕೊಂತೀನಿ. ವಿಡಿಯೋ ನಿಮ್ಗೆ ಬಹಳ ಇಷ್ಟ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿಲೇಟೆಡ್ ಇಲ್ಲ ಮೆಡಿಕಲ್ ಕಾಂಟೆಂಟ್ ರಿಲೇಟೆಡ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತಲ್ಲ ಅದನ್ನ ಒತ್ಬಿಡ್ರಿ. ಅದು ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇದೇ ರೀತಿ ಮುಂದೆ ನೀವು ಕಂಟೆಂಟ್ ನೋಡ್ಬೇಕಂದ್ರೆ ನಾನು ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ವಿಡಿಯೋ ನೋಡಾದ್ಮೇಲೆ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ಒಂದು ಹೊಸ ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದಟ್ ಟೇಕ್ ಕೇರ್. ಧನ್ಯವಾದಗಳು.